ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಮದನ್ ಪಟೇಲ್ ಅವರು ತಾವೊಂದು ಇದನ್ನು ಹೇಳಿದಿರಿ, ಸತ್ಯಾನಂದ ಸಿನಿಮಾದ್ದು ಇದು ಮಾಡಿದ ತಕ್ಷಣ 2 ರಿಪೋರ್ಟ್ ಕೊಟ್ಟರು, ಅದು ಯಾರೋ ಅಡ್ವೊಕೇಟ್ ಕೊಟ್ಟರು ವಿರೋಧಕ್ಕೆ ಸೈನ್ ಮಾಡಿಕೊಟ್ಟಿದ್ದಾರೆ ಅಂತೇನು ಏನು ಹೇಳಿದ್ರು? 2010ರಲ್ಲಿ ಬಂದಿದ್ದನ್ನು ನಾನು ಕಾಪಿ ಮಾಡಿದ್ದೀನಿ. ಅದು ಏನು, ನಿತ್ಯಾನಂದ ಅವ್ರ ಮೇಲೆ ಆರೋಪ ಆಗಿದ್ದು ಒಂದು ಸೀನ್ ಇದೆ ಅಂತ. ನಿತ್ಯಾನಂದ ಅವ್ರದ್ದು ಬಗ್ಗೆ ಇಲ್ಲಿ ಯಾವುದೂ ಡಿಫಮೇಷನ್ ಇಲ್ಲ, ಅದು ಕೋರ್ಟಲ್ಲಿ ಕೇಸ್ ಇದೆ, ಕೋರ್ಟ್ ಬಗ್ಗೆ ಇಲ್ಲಿ ಮದನ್ ಪಟೇಲ್ ಅವರು ಅರ್ಥ ಮಾಡ್ಕೊಂಡಿಲ್ಲ. ಸ್ಪೀಕಿಂಗ್ ಆರ್ಡರ್ ಯಾವುದೇ ನ್ಯಾಯಾಲಯದ ಆರ್ಡರ್ ನೋಡಿ, ನೀವು ವಾದಿ ಪ್ರತಿವಾದಿ ಇರ್ತಾರೆ, ವಾದಿ ಏನ್ ಹೇಳಿದ್ರು ಅಂತ ನಾವು ರೆಕಾರ್ಡ್ ಮಾಡಲೇಬೇಕು. ಈಗ ಸೂರಪ್ಪ ಬಾಬು ಮಾತಾಡ್ತಾ ಇದ್ದಾರೆ, ನಮಗೆ ಫೋನ್ ಮಾಡಿದ್ದಾರೆ. ಸೂರಪ್ಪ ಅವರೇ ಮಾತಾಡಿ. ಸರ್ ನಮಸ್ತೆ. ನಮಸ್ತೆ. ನಾನೀಗ ಟಿವಿ ನೋಡ್ತಾ ಇದ್ದೆ. ಶ್ರೀಯುತ ಮದನ್ ಪಟೇಲ್ ಸರ್ ಅವರು ಏನೋ ಒಂದು ನಮ್ಮ ನಿರ್ಮಾಪಕರ ಸಂಘದ ಬಗ್ಗೆ ಒಂದು ಹೇಳಿಕೆ ನೀಡಿದ್ದಾರೆ. ಅದ್ರ ಜೊತೆಗೆ ತಾವು ನಾಗರಾಜ್ ಅವ್ರ ಮನೆಯಲ್ಲಿ ಸಿನಿಮಾದ ಸೆನ್ಸಾರ್ ಮಾಡಿದಿರಾ? ಸಿನಿಮಾ ಡಿವಿಡಿ ನೋಡಿ ನಾನು ಫೋನ್ ಮಾಡಿದ ಉದ್ದೇಶ ಅದೇನೆ. ಹೇಳಿ. ಮದನ್ ಪಟೇಲ್ ಅವರು 28ನೇ ತಾರೀಕು ನಮ್ಮ ನಿರ್ಮಾಪಕರ ಸಂಘಕ್ಕೆ ಬಂದು ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಸತ್ಯ. ಹಲೋ, ಹೇಳಿ ಹೇಳಿ, ಹೇಳ್ತಾ ಹೋಗಿ. ಆದ್ರೆ ಆ ಕಂಪ್ಲೇಂಟ್ ನಾನು ತಗೊಂಡು ಅದ್ರ ಪರವಾಗಿ ಅವ್ರು ಯಾವುದೇ ವಿಧವಾದ ಒಂದು ಲೆಟರ್ನು ನಾವು ಬರ್ದಿಲ್ಲ. ಅದು ಯಾಕೆ ಅಂತಂದ್ರೆ ಕಾರಣ ಅದು ಕೋರ್ಟಲ್ಲಿ ಇರೋದ್ರಿಂದ ನಾವು ನಮ್ಮ ಕಾರ್ಯಕಾರಿ ಸಮಿತಿನಲ್ಲಿ ನಾವು ಚರ್ಚೆ ಮಾಡಿ ಅದನ್ನ ನಾವು ನಿರ್ಮಾಪಕರ ಸಂಘದಿಂದ ಅದನ್ನ ಪೆಂಡಿಂಗ್ ಇಟ್ಟಿದ್ದು. ಈಗ ಅವರು ಒಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ಮಾತಾಡೋದು ಬೇಡ ಅಂತ. ಒಂದ್ ನಿಮಿಷ, ಅವರೊಂದು ಪ್ರಶ್ನೆ ಕೇಳ್ತಾ ಇದ್ದಾರೆ, ನೀವು ಅದಕ್ಕೆ ಉತ್ತರ ಕೊಟ್ಟಿಲ್ಲ. ಅಲ್ಲ, ನಾನು ಅದಕ್ಕೂ ಉತ್ತರ ಕೊಡಬಹುದು. ಒಂದ್ ನಿಮಿಷ, ಅದಕ್ಕೂ ಮಾತಾಡ್ತಾ ಇದ್ದೀನಿ. ಅವತ್ತು ಅವ್ರಿಗೆ ಒಂದು ಮಾತು ತಿಳಿಸ್ದೆ, ಕಂಪ್ಲೇಂಟ್ ಕೊಟ್ಟಾಗ ಬಂದಿದ್ದೀನ ಸರ್, ಈ ತರ ಅವರು ಇವ್ರು ಯಾರಿದ್ದಾರೆ ನಾಗರಾಜ್ ಅವರು ಯಾವುದೇ ಕಾರಣಕ್ಕೂ ಇವತ್ತಿನವರೆಗೂ ಯಾವುದೇ ನಿರ್ಮಾಪಕರಿಗೆ ತೊಂದರೆ ಕೊಟ್ಟಿಲ್ಲ, ತುಂಬಾ ದಕ್ಷವಾದ ಅಧಿಕಾರಿಗಳು, ಅವ್ರ ಬಗ್ಗೆ ಯಾವ್ದು ಕಂಪ್ಲೇಂಟ್ ಇಲ್ಲ. ನೀವು ಈ ತರ ಕೊಡ್ತಾ ಇರೋದ್ರಿಂದ ನನ್ಗೆ ಯಾಕೋ ಸರಿ ಕಾಣ್ತಾ ಇಲ್ಲ. ನಾನೊಂದು ಕೇಳ್ತೀನಿ, ಒಂದ್ ನಿಮಿಷ. ಸೂರಪ್ಪ ಅವರೇ, ಅವರು ನಿಮಗೆ ಲೆಟರ್ ಕೊಟ್ಟರು ನಿರ್ಮಾಪಕ ಸಂಘಕ್ಕೆ, ನೀವು ಅದಕ್ಕೆ ಉತ್ತರ ಕೊಡ್ಲಿಲ್ಲ, ಕಾರಣ ಅದಕ್ಕೆ ಅವ್ರ ಕೋರ್ಟ್ ಅಲ್ಲಿ ಇದೆ ಅಂತ. ನೀವ್ ಈಗ ನಾಗರಾಜ್ ಅವ್ರ ಪರವಾಗಿ ಒಂದು ಲೆಟರ್ ಕೊಟ್ಟಿದ್ದೀರಿ, ಇದನ್ನ ಹೇಗೆ ಕೊಟ್ರಿ, ಯಾಕೆ ಕೊಟ್ರಿ? ನಾಗರಾಜ್ ಅವ್ರ ಪರವಾಗಿ ಅನ್ನೋದು ಇಡೀ ನಾವು ಇಡೀ ನಮ್ಮ ಇದನ್ನ ಯಾಕೆ ಅಂತಂತಂದ್ರೆ, ಒಬ್ಬ ವ್ಯಕ್ತಿಯ ವಿರುದ್ಧ ನಾವು ಆರೋಪ ಮಾಡುವಾಗ ಬಹಳಷ್ಟು ಯೋಚನೆ ಮಾಡ್ಬೇಕು ಸರ್. ಯಾಕೆ ಅಂತಂತಂದ್ರೆ ನಾವು ನಿರ್ಮಾಪಕರ ಸಂಘದಲ್ಲಿ ನಾವು ಆವಾಗ ಸಭೆ ಸೇರ್ತಾ ಇರ್ತೀವಿ. ನಮ್ಮ ಇಲ್ಲಿ ಎಲ್ಲಾ ಸಭೆಗಳಲ್ಲೂ ಪ್ರತಿಯೊಬ್ಬರು ಸೆನ್ಸಾರ್ ಆಫೀಸರು, ಹಿಂದೆ ಇದ್ದ ವ್ಯಕ್ತಿ, ಮುಂದೆ ಇದ್ದ ವ್ಯಕ್ತಿ, ಯಾರ್ಯಾರು ಯಾವ ತರ ಅಂತ ಬಂದಾಗ ಒಂದು ಪ್ರಶಂಸನೆ ಒಳಗೊಡ್ತಾರೆ. ಸತ್ಯ ಯಾವತ್ತೂ ಒಬ್ಬ ವ್ಯಕ್ತಿ ವಿರುದ್ಧ ನಾವ್ ಏನಾದ್ರೂ ಒಂದು ಮಾಡ್ಬೇಕು ಅಂತಂತಂದ್ರೆ ಒಂದು ತಪ್ಪನ್ನ ಹೊರಿಸ್ಬೇಕು ಅಂದ್ರೆ ಬಹಳ ಯೋಚನೆ ಮಾಡ್ಬೇಕು ಅಂತ. ಕೆಲಸ ಮಾಡಿದೆ ತಮಗೆ ನೀವು ಮುಖತಃ ಭೇಟಿಯಾದಾಗ ಹೇಳಿದ್ದೀನಿ. ಅದಂಗ್ ಬರೋದಿಲ್ಲ ಸರ್, ಇವತ್ತು ಎಲ್ಲ ದಾಖಲೆ ಬೇಕು. ನಾನು ದಾಖಲೆಗೆ ನಿಮ್ಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನೀವೊಂದು ಉತ್ತರ ಬರೀಬಹುದಾಗಿತ್ತು. ನಾನು ನಿಮಗೆ 2ನೇ ಸಲ ಬಂದಾಗ, ನಾನು ನಿಮಗೆ ಮುಖತಃ ಭೇಟಿ ಆದಾಗ ನೀವು ಚೇಂಬರ್ ಅಲ್ಲೇ ಪರಿಹಾರ ಮಾಡ್ಕೊತೀನಿ ಅಂತ ಎದ್ದೋಗಿದ್ದೀರಾ ನಮ್ಮ ಸಂಘದಿಂದ. ನೋಡಿ ನಾಗರಾಜ್ ಬಗ್ಗೆ ಕೊಡೋದು, ನಾವು ಸೆನ್ಸರ್ ಆಫೀಸರ್ ಮನೆಯಲ್ಲೇ ಡಿವಿಡಿ ತೋರಿಸಿ ಇನ್ನೊಂದು ಆಪಾದನೆ ಮಾಡಿದ್ದಾರೆ ಮದನ್ ಪಟೇಲ್ ಅವರು. ನಿಜಾನ ಅಂತ ಕೇಳಿ ತಮ್ಮ ಚಿತ್ರವನ್ನ ನನ್ನ ಮನೆಯಲ್ಲಿ ಡಿವಿಡಿ ನಲ್ಲಿ ನೋಡಿ ಸರ್ಟಿಫೈ ಮಾಡಿದೀವಿ ಅಂತ ಒಂದು ಆಪಾದನೆಯನ್ನ ಮಾಡ್ತಾ ಇದ್ದಾರೆ. ತಮ್ಮ ಬಗ್ಗೆ ಮತ್ತು ನನ್ನ ಬಗ್ಗೆ ಕಾರಣಕ್ಕೂ ನಮ್ಮ ಬಾಯಲ್ಲಿ ನಾವು ಆಡಿಲ್ಲ. ಆ ನಾವ್ ಹೇಳಿರೋದು ಸೆನ್ಸಾರ್ ಅಧಿಕಾರಿ ಅವರು ಒಂದೊಂದು ದಿನಕ್ಕೆ 3 ಸಿನಿಮಾ ನೋಡಿರ್ತಕ್ಕಂಥ ನಿದರ್ಶನಗಳಿದೆ. ಆತ ತುಂಬಾ ಒಳ್ಳೆ ವ್ಯಕ್ತಿ. ಯಾಕೆಂತಂದ್ರೆ ಯಾವ ನಿರ್ಮಾಪಕರಿಗೂ ತೊಂದರೆ ಕೊಟ್ಟಿಲ್ಲ ಸರ್. ಅಷ್ಟೊಂದು ಪ್ರಾಮಾಣಿಕವಾದ ವ್ಯಕ್ತಿ ಅಂತ ಹೇಳಿದೀವಿ ಹೊರತು ಮನೆಯಲ್ಲಿ ಸಿಡಿ ನೋಡ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ ಅನ್ನೋದಕ್ಕೆ ನಾನು ಯಾರು, ನನಗೇನಿದೆ ಸರ್ ಹಕ್ಕು? ನನ್ಗೆ ಅವರ ಒಂದು ಪರವಾಗಿ ಮಾತಾಡೋದಕ್ಕೆ ನಾನೇನು ಅವ್ರ ಪಿಯನಾ? ಒಂದು ಹಮೀದ್ ಅವರೇನು ಹೇಳೋದು ಇಲ್ಲಿ, ಬಹುಶಃ ನನಗೆ ಈ ತರ ನಿರ್ಮಾಪಕರ ಸಂಘದವರು ಬಂದು ಈ ತರ ಒಂದು ಲೆಟರ್ ಅನ್ನ ಕೊಟ್ಟಿದ್ದಾರೆ, ಇವರು ಆಪಾದನೆ ಮಾಡಿದ್ರು ನನ್ನ ಬಗ್ಗೆ. ಆಪಾದನೆ ಮಾಡಿದಾಗ ಬಹುಶಃ ಇದು ಸಮಷ್ಟಿ ಆತ್ಮ ಸಾಕ್ಷಿಯನ್ನ ಕಾಡಿದೆ ಅನ್ಸುತ್ತೆ. ಇವರು ಮದನ್ ಪಟೇಲ್ ಒಬ್ಬರೇ ನಿಜ ಹೇಳೋರು, ಇಡೀ ಪ್ರೊಡ್ಯೂಸರ್ಸ್ ಎಲ್ಲ ಸುಳ್ಳು ಹೇಳೋರು ನಂಗಾಗಲ್ಲ. ಇವತ್ತು ನೀವು ಚಿತ್ರರಂಗದ ಎಕ್ಸಾಂಪಲ್ ತಗೊಳ್ಳಿ, ಯಾವಾಗಲೂ ಈ ಪ್ರೊಡ್ಯೂಸರ್ಸ್ ಅಸೋಸಿಯೇಷನ್ ಆಗಲಿ ಅಥವಾ ಚೇಂಬರೇ ಆಗಲಿ ಪ್ರೊಡ್ಯೂಸರ್ ಪರ ವಹಿಸ್ತಾರೆ ಹೊರತು ಸೆನ್ಸಾರ್ ಅಧಿಕಾರಿಗಳ ಪರ ವಹಿಸಲ್ಲ. ಈ ವಿಚಾರದಲ್ಲಿ ಸಮಷ್ಟಿ ಆತ್ಮಪ್ರಜ್ಞೆ, ಯಾರೋ ಒಬ್ರು ಸುಳ್ಳು ಹೇಳಿರು ಅಂತ ಎಲ್ಲ ಅವ್ರ ಜೊತೆ ಸಾಥ್ ಕೊಡಕ್ಕಾಗತ್ತಾ? ಬಹುಶಃ ಇವರು ಇಷ್ಟೊಂದು ಘನಘೋರ ಆಪಾದನೆ ಸಪೋರ್ಟ್ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ವಿಚಾರನ ಹೇಳ್ತೀನಿ ನಾನು. ಚೇಂಬರ್ ಇವರು ಕಂಪ್ಲೇಂಟ್ ಕೊಟ್ಟಿರಲ್ಲ, ಇದೇ ಕಂಪ್ಲೇಂಟ್ ಚೇಂಬರ್ನವರು ಧನಂಜಯ ಕುಮಾರ್ ಚೇಂಬರ್ನವರು ಒಂದು ಲೆಟರ್ ಬರೆದಿರೋದ್ರಲ್ಲಿ ನನ್ನನ್ನ ಕೋಟ್ ಮಾಡಿದ್ದಾರೆ, ನನ್ನ ಲೆಟರ್ ಇಂದ ಕೋಟ್ ಮಾಡಿದ್ದಾರೆ. ಎವ್ರಿ ಪ್ರೊಡ್ಯೂಸರ್ ಹ್ಯಾಸ್ ಸೀನ್ ದ ಪ್ರಾಂಪ್ಟ್ ಅಂಡ್ ಆನೆಸ್ಟ್ ಫಂಕ್ಷನಿಂಗ್ ಆಫ್ ದ ಸೆನ್ಸಾರ್ ಆಫೀಸ್. ಎರಡನೇದು ಯು ಹ್ಯಾವ್ ಮೇಡ್ ಫಾಲ್ಸ್ ಕಂಪ್ಲೇಂಟ್ ಅಂತ ಅಂದ್ಬಿಟ್ಟು ಅವ್ರಿಗೆ ಹೇಳಿದ್ದಾರೆ. ಇಡೀ ಚೇಂಬರು ನೀವು ಫಾಲ್ಸ್ ಕಂಪ್ಲೇಂಟ್ ಮಾಡಿದ್ರ ಅಂದ್ರೆ ಏನನ್ನ ನೀವು ಪ್ರೂವ್ ಮಾಡಕ್ ಕೊಟ್ಟಿದ್ದೀರಾ? ಒಬ್ಬ ವ್ಯಕ್ತಿ ಸುಳ್ಳು ಹೇಳ್ತಾ ಇದಾರಾ, ಇಲ್ಲ ಇಡೀ ಕರ್ನಾಟಕ ಚಿತ್ರರಂಗ, ಕರ್ನಾಟಕದ ಜನ ಸುಳ್ಳು ಹೇಳ್ತಾ ಇದಾರಾ? ಒಂದು ನಿಮಿಷ, ಇನ್ನೊಬ್ರು ಮಂಜು ಫೋನ್ ಮಾಡಿದ್ದಾರೆ, ಕೆ ಮಂಜು ಅವರು ಮುಂಬೈಯಿಂದ ಕರೆ ಮಾಡ್ತಾ ಇದ್ದಾರೆ ನಮಗೆ. ಮಂಜು ಅವರೇ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಸರ್, ನಿಜವಾಗ್ಲೂ ಯಾಕೆ ಮದನ್ ಪಟೇಲ್ ಏನಾದ್ರು ಇವ್ರು ಕಾಸು ಕೇಳಿದ್ರೆ ಸೆನ್ಸಾರ್ ಆಫೀಸರ್ ಕಾಸು ಮದನ್ ಪಾಟೀಲ್ ಕಾಸು ಕೊಟ್ಬಿಟ್ಟು ಇಟ್ಕೊಟ್ಟಿರೋರು, ಅವ್ರು ಕಾಸು ತಗೊಳ್ಳೋ ವ್ಯಕ್ತಿ ಅಲ್ಲ. ಯಾಕೆ ಮದನ್ ಪಾಟೀಲ್ ಅವ್ರು ಈ ರೀತಿ ಆಪಾದನೆ ಅವ್ರ ಮೇಲೆ ಮಾಡ್ತಾ ಇರೋ ನನಗೆ ಗೊತ್ತಾಗ್ತಾ ಇಲ್ಲ.
ಕೆ ಮಂಜು ಅವರೇ, ಯಾವ ಚಿತ್ರ ಸರ್ ಯಾವ ಚಿತ್ರಕ್ಕೂ ಮದನ್ ಪಟೇಲ್ ಅವ್ರು ಮಾತಾಡ್ತಿ ಕೇಳಿ, ಕನ್ನಡದ ಯಾವ ಚಿತ್ರಕ್ಕೂ ಯಾವುದೇ ಪಾಪ ಇಶ್ಯೂದಲ್ಲಿ ಇದ್ರು ಮಿಸ್ಟರ್ ನಾಗರಾಜ್ ಅವರು ಅಬ್ದುಲ್ ಯಾವಕ್ಕೂ ಯಾರಿಗೂ ತೊಂದರೆ ಕೊಟ್ಟಿಲ್ಲ. ನೀವ್ ಯಾಕೆ ಅವ್ರ ಮೇಲೆ ಅವ್ರ ನನ್ನ ಸಿನಿಮಾಗೆ ತೊಂದರೆ ಕೊಟ್ಟಿದಾರಲ್ಲ, ನನ್ನ ಸಿನಿಮಾ ಕಂಟಿನ್ಯೂಸ್ ತೊಂದರೆ ಕೊಡ್ತಾನೆ ಇದಾರಲ್ಲ. ಈಗ ನೀವು ಇನ್ನೊಂದು ಗಂಭೀರ ಆರೋಪ ಮಾಡ್ತಾ ಇದ್ದೀರಿ. ಅಡ್ವೊಕೇಟ್ ಏನೋ ವಿಚಾರ ಹೇಳಿದ್ರಿ, ನೀವೇನದು? ನೋಡಿ, ಇಲ್ಲಿ ಅವರವರ ಒಂದು ಬಾಂಧವ್ಯದ ಪ್ರಶ್ನೆಗಳು ನೂರಿರ್ಬೋದು. ಹೇಳಿ, ಏನದು? ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಅಂತ ಗೌರವಾನ್ವಿತ ಕೆ ವಿ ಚಂದ್ರಶೇಖರ್ ಅವರ ಸ್ವಂತ ಸಹೋದರನೇ ಕೆ ವಿ ಧನಂಜಯ ಕುಮಾರ್ ಅವರು ನಿತ್ಯಾನಂದನ ಪರದ ವಕೀಲರು. ಆಯ್ತಾ? ಅವರು ನಾಗರಾಜ್ ಅವ್ರಿಗೆಲ್ಲ ದೂರದ ಸಂಬಂಧಿ ಅನ್ನೋದು ಕೇಳಿದ್ದೀನಿ, ಅದು ಸುಳ್ಳೋ ಸತ್ಯ ನನಗೆ ಗೊತ್ತಿಲ್ಲ. ಅರ್ಥ ಆಯ್ತಾ? ಸೊ ಇವೆಲ್ಲ ವಿಷಯಗಳನ್ನು ಇಟ್ಕೊಂಡು ಇವರು ನನ್ನನ್ನು ತೊಂದರೆಗೆ ಸಿಕ್ಕಿಸಿದ್ದಾರೆ, ಇವರು ನಮ್ಮ ಸಿನಿಮಾಕ್ಕೆ ಸರ್ಟಿಫೈಟ್ ಕೊಡೋದಕ್ಕಾಗೋಲ್ಲ ಅಂತ ಹೇಳಿದ್ದಾರೆ. ಈ ನಾಡಿನ ಖ್ಯಾತ ಬರಹಗಾರರು, ಈ ನಾಡಿನ ಖ್ಯಾತ ಚಿಂತಕರು, ಈ ನಾಡಿನ 25 ಸ್ವಾಮೀಜಿಗಳು ನಮ್ಮ ಚಿತ್ರ ನೋಡಲಿ, ಈ ಚಿತ್ರ ಇದಕ್ಕೆ ಸರ್ಟಿಫಿಕೇಟ್ ಕೊಡೋಕ್ಕಾಗೋದಿಲ್ಲ ಅಂತ ಅವ್ರು ಹೇಳಲಿ, ಸಿನಿಮಾ ತೆಗೆದು ನಾನು ಮೂಲೆಗೆ ಹಾಕ್ತೀನಿ. ರೈಟ್, ನೀವು ಒಂದು ಆರೋಪ ಮಾಡ್ತಾರೆ. ಆದರೆ ಸಿನಿಮಾನ ಸರ್ಟಿಫೈ ಮಾಡೋಕ್ಕಾಗಲ್ಲ ಅಂತ ವೈಯಕ್ತಿಕ ದ್ವೇಷ ಇಟ್ಕೊಂಡು ಒಬ್ಬ ನಿರ್ಮಾಪಕನ ಮಾಡೋದು ಅನ್ಯಾಯ ಅಂತಲ್ಲ. ಅಬ್ಸಲ್ಯೂಟ್ಲಿ ಈಸ್ ಎ ಗವರ್ಮೆಂಟ್ ಆಫೀಸರ್, ಅವ್ರನ್ನ ನೀವು ಹಾಗೆ ಇದು ಮಾಡೋಕ್ಕಾಗಲ್ಲ. ಅವ್ರ ಮೇಲೂ ಕೂಡ ನೀವು ಕಾನೂನು ಕ್ರಮಕ್ಕೆ ಕೋರ್ಟ್ ಖಂಡಿತ ನಾನು ಎಲ್ಲಾ ತರದ ಮಾಡ್ಬೋದು. ಅವ್ರು ಬಳಸಿರೋ ಅಯೋಗ್ಯ ಪದದ ಮೇಲೆ ನಾನು ಕೋರ್ಟ್ಗೆ ಹೋಗ್ತೀನಿ. ಇನ್ನೂ 4 ಕೇಸ್ ಹಾಕ್ತೀನಿ, ಬಿಡೋದಿಲ್ಲ. ಒಂದ್ ನಿಮಿಷ ಮದನ್ ಜಿ, ಇಲ್ಲಿ ನಿರ್ಮಾಪಕರ ಸಂಘ ನಿಮ್ ಪರವಾಗಿಲ್ಲ, ಮಾತಾಡಿ ಫೋನ್ ಮಾಡ್ತಾ ಇರೋ ನಿರ್ಮಾಪಕರು ಯಾರು ನಿಮ್ ಪರವಾಗಿಲ್ಲ. ಕೆ ವಿ ಚಂದ್ರಶೇಖರ್ ಮಾತಾಡ್ತಾ ಇದ್ದೀರಿ, ಅಲ್ಲಲ್ಲ ಇಡೀ ಚಿತ್ರರಂಗ ಮತ್ತು ವಾಣಿಜ್ಯ ಮಂಡಳಿ ನಾನು ಹೇಳ್ಕೊಳ್ತೀನಿ, ಅವ್ರು ಒಳ್ಳೇದು ಮಾಡಿರ್ಬೋದು. ಇವರು ಇಲ್ಲಿ ಇಡೀ ಕೆ ಮಂಜು ಪ್ರಭಾವಿ ನಿರ್ಮಾಪಕರು ಆಗಿರ್ಬೋದು, ಅವ್ರ ಸ್ನೇಹಿತರಾಗಿರ್ಬೋದು, ಅವ್ರಿಗೆ ರಿಲೇಟಿವ್ ಆಗಿರ್ಬೋದು, ಇನ್ನೊಂದು ಆಗಿರ್ಬೋದು. ಮುಗಿಸ್ತೀನಿ, ನನಗಲ್ವಲ್ಲ, ಅಲ್ಲ ಎಲ್ಲರೂ ಕೂಡ ಇಡೀ ಚಿತ್ರ ಇಂಡಸ್ಟ್ರಿ ಅವ್ರು ಯಾರು ಇಡೀ ಇಂಡಸ್ಟ್ರಿ ಚಿತ್ರ ಅಂತ ಹೇಳ್ಬೇಡಿ. ಇಡೀ ಇಂಡಸ್ಟ್ರಿ ಒಂದ್ ಕಡೆ ಪತ್ರ ಈಗ ನಾನು ಕೇಳ್ತೀನಿ, ಆರೋಪ ಮಾಡೋದ್ರಲ್ಲಿ ಪತ್ರ ನಿರ್ಮಾಪಕ ಸಂಘದವ್ರು ಇದು ಕೋರ್ಟಲ್ಲಿದೆ ಮದನ್ ಪಟೇಲ್ರೆ, ನಾವೇನು ಮಾಡೋಕ್ಕಾಗಲ್ಲ ಅಂತ ಒಂದು ಪತ್ರ ಬರೀಬೋದು. ಅಲ್ಲ ಇಡೀ ಇಂಡಸ್ಟ್ರಿ ಒಂದ್ ಕಡೆ, ನೀವು ಒಂದ್ ಕಡೆ ಯಾಕಾಗಿದ್ದೀರಿ ಅಂತ. ನ್ಯಾಯಕ್ಕೆ ಹೋರಾಟ ಮಾಡಬೇಕಾದ್ರೆ ಯಾವಾಗಲೂ ಹೀಗೆ ಆಗುತ್ತೆ. ಸೊ ಹಾಗಾದ್ರೆ ಇಡೀ ನಿರ್ಮಾಪಕರೆಲ್ಲ ಅನ್ಯಾಯದ ಪರ ಇದ್ದಾರೆ. ನೋ 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 ನಾನು ನಿರ್ಮಾಪಕರ ಪರವಾಗಿ ಇದೆಲ್ಲ ನಾನು ಮಾಡ್ತಾರೆ. ಯಾವ ನಿರ್ಮಾಪಕರು ನಿಮ್ ಸಪೋರ್ಟಿಗೆ ಬರ್ತಾ ಇಲ್ಲ? ಇಲ್ಲ, ಅವ್ರ ಸಿನಿಮಾಗೆ ಆಗದೆ ಇರ್ಬೋದು. ಈಗ ಉಮೇಶ್ ಪಣಕರ್ ಮಾತಾಡಿದ್ರು, ಸುರಪ್ಪ ಬಾಬು ಮಾತಾಡಿದ್ರು, ಉಮೇಶ್ ಪಣಕರ್ ಅವರು, ಇಲ್ಲಿ ನಿರ್ದೇಶಕ ಶಂಕರ್ ಅಥವಾ ಶಂಕರ್ ಅವರು, ಅಥವಾ ಸನ್ಮಾನ್ಯ ಸೂರಪ್ಪ ಬಾಬು ಅವರು, ಇವ್ರಿಗೆ ಅವರು ಒಳ್ಳೇದು ಮಾಡಿರ್ಬೋದು. ಅವ್ರು ಕೇಳಿದ ತಕ್ಷಣ ಮಾಡ್ಕೊಂಡು ನನಗೆ ಅನ್ಯಾಯ ಆಗಿದೆ. ಈ ಥರ ಅನ್ಯಾಯ ಆಗಿರೋರು ಈ ಒಂದು TV ಮೂಲಕ ನೋಡಿ ನಾಳೆ ಬೇರೆಯವರು ನಾಳೆ ಬಂದು ಮಾತಾಡ್ಬೋದು. ಇವತ್ತು ಬೆಳಿಗ್ಗೆನೆ ಇದೇ ನಾಗರಾಜ್ ಅವ್ರ ಬಗ್ಗೆ ಆರೋಪ ಮಾಡಿ ಇನ್ನೊಬ್ಬರು ನಿರ್ಮಾಪಕರು ಮಾತಾಡಿದ್ದಾರೆ. ಸುಳ್ಳ ಸತ್ಯ? ಯಾರು? ಬೇರೆ ಇನ್ನೊಂದು ಚಿತ್ರದವರು ಬೇರೆ. ಇವತ್ತು ಬೆಳಿಗ್ಗೆ ನಿಮ್ಮ ವಿಚಾರದಲ್ಲಿ ವೈಯಕ್ತಿಕವಾಗಿ ಬರೋದ್ರಲ್ಲಿ ಇದು ವೈಯಕ್ತಿಕ ಹೇಳ್ತೀನಿ. ಇವ್ರು ಹೇಳ್ತಾ ಇರೋದು 26ನೇ ತಾರೀಕು ಲಂಚವನ್ನ ಕೇಳಿದ್ರು ಇವರು ಅಧಿಕಾರಿ ಅಂತ. 20ನೇ ತಾರೀಕು ಸಿವಿಲ್ ಕೋರ್ಟ್ ಸ್ಟೇ ಬಂದಿದೆ, ಅಂದರೆ ಕಾನೂನಿನ ಜಂಜಾಟದಲ್ಲಿ ಇವರು ಸಿಕ್ಕಾಕೊಂಡಿದ್ದಾರೆ. 20ನೇ ತಾರೀಕು ಸ್ಟೇ ಬಂದಿದೆ. 20ನೇ ತಾರೀಕು ಸ್ಟೇ ಬಂದ ಮೇಲೆ ಒಬ್ಬ ಅಧಿಕಾರಿ ಸ್ಟೇ ಇರೋ ಫಿಲಮ್ನ ಹೇಗೆ ಕ್ಲಿಯರ್ ಮಾಡ್ಕೊಡೋಕ್ಕಾಗತ್ತೆ? ಇಟ್ಸ್ ಮ್ಯಾಟರ್ ಆಫ್ ಕಾಮನ್ ಸೆನ್ಸ್. ಇವರು ಆಪಾದನೆ ಮಾಡಿರೋದು ಅದಾದಮೇಲೆ ನಡೆದಿರೋ ಘಟನೆ ಅಂತ, 26ನೇ ತಾರೀಕು ಕೇಳಿರೋದು ಅಂತ. ಸಿವಿಲ್ ಕೋರ್ಟ್ ಸ್ಟೇ ಇದ್ದಾಗ ಎಲ್ಲಿಂದ ಕೇಳೋಕ್ಕಾಗುತ್ತೆ? ಇವ್ರು ಯಾವ್ಯಾವುದೋ ಕಾರಣಕ್ಕೆ ಕೋರ್ಟಿನ ಸಂಕಷ್ಟದಲ್ಲಿ ಸಿಕ್ಕಾಕೊಂಡು ಬಹುಶಃ ಯಾರ್ಯಾರ ಮೇಲೆ ಯಾವ್ಯಾವುದೋ ಆಪಾದನೆ ಮಾಡ್ತಾ ಇದ್ದಾರೆ. ಈಗ ನನ್ನ ಮೇಲೂ ಕೂಡ ಇದೇ ತರ ಆಪಾದನೆ ಆಗಿತ್ತು. ಇನ್ನೊಂದು ವಿಚಾರ, ಈ ವಿಚಾರ ಕೋರ್ಟ್ನಲ್ಲಿದೆ. ಆಮೇಲೆ ಈಗ ಇವರು ನನ್ನ ಮೇಲೆ ವೈಯಕ್ತಿಕವಾದ ಆಪಾದನೆ ಮಾಡ್ತಿರಲ್ಲ, ಒಂದು ಹೇಳ್ಬಿಡ್ತೀನಿ, ಇದು ನನ್ನಲ್ಲೇ ಕೊನೆಗೊಳ್ಳಲ್ಲ. ಈ ಚಿತ್ರವನ್ನ ನಾವು ಎಕ್ಸಾಮಿನಿಂಗ್ ಕಮಿಟಿನಲ್ಲಿ ಎಕ್ಸಾಮಿನ್ ಮಾಡಿದ್ದೀವಿ. ಇದೇ ಚಿತ್ರವನ್ನ ತೆಲುಗು ವರ್ಷನ್ ಆಂಧ್ರದಲ್ಲಿ ಎಕ್ಸಾಮಿನಿಂಗ್ ಕಮಿಟಿ ಎಕ್ಸಾಮಿನ್ ಮಾಡಿದೆ. ಆಂಧ್ರ ಪ್ರದೇಶದಲ್ಲಿ ಸರ್ಟಿಫಿಕೇಟ್ ಕೊಟ್ಟಿದೆ. ಸುಳ್ಳು. ಒಂದ್ ನಿಮಿಷ, ಮದನ್ ಪಟೇಲ್ ಅವರ 100 ಸುಳ್ಳುಗಳ ಜೊತೆ ಇನ್ನೊಂದು ಸುಳ್ಳನ್ನ ಸೇರಿಸ್ತೀನಿ. ಒಂದ್ ನಿಮಿಷ ಸುಳ್ಳು. ಇದನ್ನೇ ಹೇಗೆ ಒಂದೇ ನಿಮಿಷ ಹೇಳ್ತೀನಿ, ಇಲ್ಲೇ ಪ್ರೂವ್ ಮಾಡ್ಬಿಡ್ತೀನಿ. ಒಂದ್ ಸ್ವಲ್ಪ ಸೈಲೆಂಟ್ ಆಗಿದ್ರೆ ನೀವು. ಹೇಗೆ ಇದನ್ನ ನೋಡ್ತಾನೂ ಇಲ್ಲ, ನನ್ಗೆ ಗೊತ್ತು ಇದು ಯಾವ ಸರ್ಟಿಫಿಕೇಟ್ ಅಂತ. ಇದನ್ನ ನಾನು ನೋಡೋದೂ ಇಲ್ಲ. ಹೇಳ್ತೀನಿ, ಇವರು ನಾನು ಮಾತಾಡ್ತಾ ಇರೋದು ಸತ್ಯಾನಂದ ಚಿತ್ರದ ಬಗ್ಗೆ. ಸತ್ಯಾನಂದ ಚಿತ್ರವನ್ನ EC ಎಕ್ಸಾಮಿನ್ ಮಾಡಿ ಆಂಧ್ರ ಪ್ರದೇಶದಲ್ಲಿ ರೆಫ್ಯೂಸ್ ಮಾಡಿದ್ದಾರೆ. ಸೇಮ್ ಕನ್ನಡ ವರ್ಷನ ನಾವು ಎಕ್ಸಾಮಿನ್ ಮಾಡಿದ್ದನ್ನೇ ಆಂಧ್ರ ಸೆನ್ಸಾರ್ ಬೋರ್ಡ್ನವರು ಎಕ್ಸಾಮಿನ್ ಮಾಡಿ ರೆಫ್ಯೂಸ್ ಆಗಿದೆ. ಆಂಧ್ರದಲ್ಲಿ ರಿವೈಸಿಂಗ್ ಕಮಿಟಿಗೆ ಅಪ್ಲೈ ಮಾಡಿದ್ದಾರೆ, ಕರ್ನಾಟಕದಲ್ಲಿ ರಿವೈಸಿಂಗ್ ಕಮಿಟಿಗೆ ಅಪ್ಲೈ ಮಾಡಿದ್ದಾರೆ. ಇದು ನಮ್ಮಲ್ಲೇ ಕೊನೆಗೊಳ್ಳಲ್ಲ. ನಾವು 5 ಜನದ ಕಮಿಟಿ ನೋಡಿದ್ದೇ ಫೈನಲ್ ಅಲ್ಲ. ಇವ್ರು ಯಾಕೆ ಇಷ್ಟೊಂದು ಆರ್ಭಟಿಸ್ತಾ ಇದಾರೋ ಗೊತ್ತಿಲ್ಲ. ನಾವು 5 ಜನ ಆದ್ಮೇಲೆ ಇನ್ನು 10 ಜನದ ಕಮಿಟಿ, 10 ವೈಸ್ ಪೀಪಲ್ ನಾವಿರಲ್ಲ. ರಿವೈಸಿಂಗ್ ಕಮಿಟಿನಲ್ಲಿ he has an opportunity to address his grievance before revising committee. ರಿವೈಸಿಂಗ್ ಕಮಿಟಿಯಲ್ಲಿ ಏನಾದ್ರು ಗ್ರೇವೆನ್ಸ್ ಇದ್ರೆ ಇವರು FCATಗೆ ಹೋಗ್ಬೋದು. ಇನ್ನು 2 ಅಪೀಲ್ ಇದೆ ಅವರಿಗೆ, ಇದೇ ಕೊನೆಯಲ್ಲ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇವರು ಇದನ್ನ ತೋರಿಸ್ತಾ ಇರೋದು ಯಾವ್ದು ಗೊತ್ತಾ? ಒಂದು ಪ್ರೋಮೋ. ದಿಸ್ ಇಸ್ ನಾಟ್ ದ ಫಿಲಮ್,
ದಿಸ್ ಈಸ್ I am telling the ಈ promo ಚಿತ್ರದ only. ಒಂದು ಹಾಡು. ಈ ಚಿತ್ರದ ಹಾಡಿಗೆ ಬಂದಾಗ ಇವರು ನಮ್ಮಲ್ಲಿ 2 ಹಾಡನ್ನ ಸರ್ಟಿಫಿಕೇಶನ್ಗೆ ಅಪ್ಲೈ ಮಾಡಿದ್ರಲ್ಲ, ಅದು ಸೇಮ್ ಡಿಟೋ ಹಾಡನ್ನ ಆಂಧ್ರ ಪ್ರದೇಶಲ್ಲೂ ಅಪ್ಲೈ ಮಾಡಿದ್ರು ಇವರು. ಆಂಧ್ರ ಪ್ರದೇಶದಲ್ಲಿ ಒಂದು ನಿಮಿಷ ನಾನು ಸಿನಿಮಾ ಅಲ್ಲ ಅದು. ಇಲ್ಲ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ. ಎರಡು ಸಾಂಗ್ ನ ಇವರು ನಮಗೆ ಸೆಪ್ಟೆಂಬರ್ 19ನೇ ತಾರೀಕು ಕೊಟ್ಟಿದ್ದನ್ನ ಆಂಧ್ರದಲ್ಲೂ ಅಪ್ಲೈ ಮಾಡಿದ್ರು. ಆಂಧ್ರದವರಿಗೆ ಸ್ಟೇ ಇರಲಿಲ್ಲ. ಅಕ್ಟೋಬರ್ 10ನೇ ತಾರೀಕು ಅವ್ರು ಎಕ್ಸಾಮಿನ್ ಮಾಡಿ ಆಂಧ್ರದಲ್ಲಿ ರೆಫ್ಯೂಸ್ ಮಾಡಿದ್ದಾರೆ. ಅದನ್ನ ರೆಫ್ಯೂಸ್ ಮಾಡಿದ್ದಾರೆ. ಆಮೇಲೆ ಈಗ ತೆಲುಗು ವರ್ಷನ್ಸ್ಗೂ ಅಪ್ಲೈ ಆಗಿದೆ. ಈ ಪ್ರೋಮೋದಲ್ಲಿ ಕೆಳಗಡೆ ಒಂದು ರೈಡರ್ ಕೊಟ್ಟಿದ್ದಾರೆ. ಇದು ಒಂದು ಸಾಂಗ್ಗೆ ಅವ್ರು ಸರ್ಟಿಫೈ ಮಾಡಿರೋದು. ಈ ಫಿಲಮ್ನ ಒಂದು ಕಾಮನ ಅನ್ನೋ ಒಂದು ಸಾಂಗ್ಗೆ ಎ ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಎ ಸರ್ಟಿಫಿಕೇಟ್ ಕೊಟ್ಟರೆ ಟೆಲಿವಿಷನಲ್ಲಿ ಟ್ರಾನ್ಸ್ಮಿಟ್ ಮಾಡೋಗಿಲ್ಲ. UA ಇದ್ರೆ ಟ್ರಾನ್ಸ್ಮಿಟ್ ಮಾಡ್ಬೋದು. ಇಲ್ಲಿ ಒಂದಿದೆ ನೋಡಿ, ದಿಸ್ ಸರ್ಟಿಫಿಕೇಟ್ ಈಸ್ ಬೀಯಿಂಗ್ ಇಶ್ಯೂಡ್ ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ಆನರೇಬಲ್ 8th ಅಡಿಷನಲ್ ಸಿಟಿ ಸಿವಿಲ್ ಜಡ್ಜ್ ಬ್ಯಾಂಗ್ಳೂರ್ ಇನ್ IN ನಂಬರ್ 10 of 2011. ಇದನ್ನ ನೀವು ಚಿತ್ರಕ್ಕೆ ಸರ್ಟಿಫಿಕೇಟ್ ಕೊಟ್ಟರು ಅಂತ ಮಾಧ್ಯಮವನ್ನ ದುರುಪಯೋಗ ಪಡಿಸಿಕೊಂಡು ತಪ್ಪು ದಾರಿಗೆ ಒಂದು ಹಾಡಿಗೆ ಎ ಸರ್ಟಿಫಿಕೇಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಅದು ದಟ್ ಈಸ್ ಸಬ್ಜೆಕ್ಟ್ ಟು ದ ಔಟ್ಕಮ್ ಆಫ್ ದ ಸಿವಿಲ್ ಕೋರ್ಟ್ ಡಿಸಿಷನ್. ಒಂದು ನಿಮಿಷ ಚಿತ್ರಕ್ಕೆ ನೀವು ಸರ್ಟಿಫೈಡ್ ಕೊಡಿ. 14,000 ಚರ್ಚೆ ಮುಂದುವರಿಸಿ. ಮತ್ತೊಂದು ಚಿಕ್ಕ ಬ್ರೇಕ್.